ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಚಂದಾದಾರರಿಗೂ ಥ್ಯಾಂಕ್ ಯು. ಮತ್ತೆ ಬರೀ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ತಾ ಇರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ. ಇವತ್ತಿಂದ ನಾನು ಜನವರಿ 2024 ತಿಂಗಳ ಭವಿಷ್ಯವನ್ನು 12 ರಾಶಿಗಳಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊನ್ನೆಯಷ್ಟೇ 2024 ವರ್ಷ ಭವಿಷ್ಯ ಹೇಳಿದ್ದಾರೆ. ತಿಂಗಳ ಭವಿಷ್ಯದ ಅವಶ್ಯಕತೆ ಏನು ಅಂತ ನೀವು ಕೇಳಬಹುದು. ವರ್ಷ ಭವಿಷ್ಯದಲ್ಲಿ ಮೆಜಾರಿಟಿ ನಾವು ಗುರು, ಶನಿ, ರಾಹು, ಕೇತು ಇಂಥ ಗ್ರಹಗಳ ಇಂಪ್ಯಾಕ್ಟ್ನ ಜಾಸ್ತಿ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಗುರು ಒಂದು ರಾಶಿಯಲ್ಲಿ 1 ವರ್ಷದ ಕಾಲ ಸ್ಥಿತನಾಗಿರ್ತಾನೆ. ಅದೇ ರೀತಿ ರಾಹು ಕೇತು 18 ತಿಂಗಳು ಅಂದ್ರೆ 1.5 ವರ್ಷ ಸ್ಥಿತನಾಗಿರ್ತಾರೆ. ಮತ್ತು ಲಾಸ್ಟ್ ಶನಿದೇವ 2.5 ವರ್ಷ ತಗೊಳ್ತಾರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ. ಅದಕ್ಕೆ ಮೆಜಾರಿಟಿ ಇಯರ್ಲಿ ಪ್ರೆಡಿಕ್ಷನ್ಸ್ನ ಇವು 3 ಗ್ರಹಗಳ ಮೇಲೆ ಮಾಡಿರ್ತೀವಿ. ಹಾಗಂತ ಉಳಿದ ಗ್ರಹಗಳು ಮುಖ್ಯ ಅಲ್ಲ ಅಂತಲ್ಲ. ಈ ಜಾಸ್ತಿ ಸಮಯ ತಗೊಳ್ಳೋ ಗ್ರಹಗಳು ತುಂಬಾ ಇಂಪ್ಯಾಕ್ಟ್ ಇಟ್ಟಿರ್ತವೆ. ಆದರೆ ಕಮ್ಮಿ ಸಮಯ ತಗೊಳ್ಳೋ ಗ್ರಹಗಳು ಮುಖ್ಯವಾಗ್ತವೆ. ಯಾಕೆ ಅಂತಂದ್ರೆ ಅವು ದೈನಂದಿನ ಚಟುವಟಿಕೆಗಳ ಮೇಲೆ ತಮ್ಮ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಚಂದ್ರನ ನಮ್ಮ ಮೈಂಡ್ ಸೆಟ್ ಅಂತ ನಾವು ಕರಿತೀವಿ. ಚಂದ್ರ 2.5 ಇಂದ 3 ದಿನಕ್ಕೆ ಒಂದು ರಾಶಿಯನ್ನ ಬದಲಾಯಿಸ್ತಾನೆ. ಅದಕ್ಕಾಗೇನೆ ನಮಗೆ ಮೂಡ್ ಸ್ವಿಂಗ್ಸ್ ಇರೋದು. 3 ದಿನ ನಾವು ಚೆನ್ನಾಗಿ ಸಂತೋಷವಾಗಿರ್ತೀವಿ, ಇನ್ನು 3 ದಿನ ದುಃಖವಾಗಿರ್ತೀವಿ, ಇಲ್ಲ ಡಿಪ್ರೆಸ್ಡ್ ಆಗಿರ್ತೀವಿ, ನಮಗೆ ಕೆಲಸ ಕಾರ್ಯ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಇದೆಲ್ಲವೂ ಕೂಡ ಚಂದ್ರ, ಶುಕ್ರ, ಬುಧ, ಕುಜ ಇಂಥ ಕಮ್ಮಿ ಸಮಯ ತಗೊಳ್ಳುವಂತ ಗ್ರಹಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಇಯರ್ಲಿ ಪ್ರಿಡಿಕ್ಷನ್ಸ್ ಮಾಡಿದಾಗ 3 ದೊಡ್ಡ ಗ್ರಹಗಳು ಮತ್ತೆ ಜಾಸ್ತಿ ಸಮಯ ತಗೊಳ್ಳೋ ಗ್ರಹಗಳ ಮೇಲೆ ನಿಮ್ಮ ವರ್ಷದ ಒಂದು ಬ್ಲೂ ಪ್ರಿಂಟ್ ನ ಹೇಳಿರ್ತೀವಿ. ಆ ಬ್ಲೂ ಪ್ರಿಂಟ್ ಅಲ್ಲಿ ನಿಮಗೆ ಸಪೋಸಿಂಗ್ ಚೆನ್ನಾಗಿದೆ ಈ ವರ್ಷ ಅಂತ ಹೇಳಿರ್ತೀನಿ ಅಂತ ತಿಳ್ಕೊಳ್ಳಿ. ಆಗ ಎಲ್ಲಾ ಟೈಮಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ನಿಮ್ಗೆ ಕೈಗೂಡಲ್ಲ. ಯಾವಾಗ ಚಂದ್ರ ಚೆನ್ನಾಗಿರ್ತಾನೆ, ಶುಕ್ರ ಚೆನ್ನಾಗಿರ್ತಾನೆ, ನಿಮ್ಮ ಮೂಡ್ ಚೆನ್ನಾಗಿರುತ್ತೆ, ಮತ್ತೆ ಮಾರ್ಸ್ ಇಂದ ಅಂದ್ರೆ ಕುಜನಿಂದ ನಿಮಗೆ ಎನರ್ಜಿ, ಕಾನ್ಫಿಡೆನ್ಸ್ ಎಲ್ಲ ಇರುತ್ತೆ. ಅಂತ ಸಮಯದಲ್ಲಿ ಮಾಡಿದ್ರೆ ನೀವು ಆ ಕೆಲಸಗಳನ್ನ ಫೋಕಸ್ ಇಟ್ಕೊಂಡು ಮಾಡಿರ್ತೀರಿ ಮತ್ತು ನಿಮ್ಮ ಕಂಪ್ಲೀಟ್ ಎಫರ್ಟ್ಸ್ ಅದರಲ್ಲಿ ಹಾಕ್ತೀರಿ. ಆ ಕಾರಣದಿಂದ ತಿಂಗಳ ಭವಿಷ್ಯದಲ್ಲಿ ಯಾವ ದಿನ ನಿಮಗೆ ಅದೃಷ್ಟ ತರುತ್ತೆ, ಯಾವಾಗ ಸಪೋರ್ಟ್ ಇದೆ, ಮೆಂಟಲಿ ಯು ಆರ್ ಸ್ಟೇಬಲ್, ಮತ್ತೆ ಎಫರ್ಟ್ಸ್ಗೆ ಏನು ಬೇಕು ಶಕ್ತಿ ಅದು ನಿಮ್ಮಲ್ಲಿದೆ ಅಂತ ತಿಳಿಸ್ಕೊಡ್ತದೆ ತಿಂಗಳ ಭವಿಷ್ಯ. ಬನ್ನಿ ರಾಶಿಗಳ ತಿಂಗಳ ಭವಿಷ್ಯ ತಿಳ್ಕೊಳ್ಳೋಣ. ಮೊದಲಿಗೆ ಯಾವ ಯಾವ ಗ್ರಹಗಳ ಗ್ರಹಚಾರ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳದ್ದು ಹೇಳಲ್ಲ. ಯಾಕೆ ಅಂತಂದ್ರೆ ಅದನ್ನ ವರ್ಷ ಭವಿಷ್ಯದಲ್ಲಿ ತಿಳ್ಕೊಂಡಿರ್ತೀರಾ. ಚಿಕ್ಕ ಚಿಕ್ಕ ಗ್ರಹಗಳ ಗ್ರಹಚಾರ ಮಾತ್ರ ಹೇಳ್ತೀನಿ. ಮೊದಲಿಗೆ ಸೂರ್ಯ 15 ಜನವರಿವರೆಗೂ ಧನಸ್ಸು ರಾಶಿ ಸ್ಥಿತನಾಗಿರ್ತಾನೆ. ಅದಾದ ಮೇಲೆ ಮಕರ ರಾಶಿಗೆ ಹೋಗ್ತಾನೆ. ಚಂದ್ರ ತಿಂಗಳ ಆರಂಭದಲ್ಲಿ ಮೇಷ ರಾಶಿಲಿರ್ತಾನೆ ಮತ್ತು 2.5-3 ದಿನಕ್ಕೆ ಒಂದೊಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ. ಇನ್ನು ಕುಜ ತಿಂಗಳ ಪೂರ ಧನಸ್ಸು ರಾಶಿಯಲ್ಲೇ ಇರ್ತಾರೆ. ಮೊದಲನೇ 7 ದಿನ ಅಂದ್ರೆ ಜನವರಿ 7ರವರೆಗೂ ಮಾತ್ರ ವೃಶ್ಚಿಕ ರಾಶಿಲಿ ಇರ್ತಾರೆ. ಇನ್ನು ಶುಕ್ರ ಜನವರಿ 18ನವರೆಗೂ ವೃಶ್ಚಿಕ ರಾಶಿ ಇರ್ತಾರೆ. ಆಮೇಲೆ ಫೆಬ್ರವರಿ 12ರವರೆಗೂ ನೆಕ್ಸ್ಟ್ ರಾಶಿ ಅಂತಂದ್ರೆ ಧನಸ್ಸು ರಾಶಿಲಿ ಇರ್ತಾರೆ. ಇನ್ನು ಬುಧ ಗ್ರಹ 7 ಜನವರಿವರೆಗೂ ವೃಶ್ಚಿಕ ರಾಶಿಲಿ ಇರ್ತಾರೆ. ಅದಾದ್ಮೇಲೆ ಪೂರ ತಿಂಗಳು ಧನಸ್ಸು ರಾಶಿಲಿ ಇರ್ತಾರೆ. ಆದರೆ ವಕ್ರಗತಿಲಿ ಇರ್ತಾರೆ ಬುಧ. ಇನ್ನು ಗುರು ತಿಂಗಳು ಪೂರ್ತಿ ಮೇಷರಾಶಿಯಲ್ಲಿರ್ತಾನೆ. ಶನಿ ಕುಂಭರಾಶಿಯಲ್ಲಿದ್ದಾನೆ. ರಾಹು ಮೀನರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ. ಇನ್ನು ವೃಷಭ ರಾಶಿಯ ಫಲಗಳನ್ನ ನೋಡೋದಾದ್ರೆ ಸೂರ್ಯ ನಿಮ್ಮ 8ನೇ ಮನೆಯಲ್ಲಿ 15ನೇ ತಾರೀಕುವರೆಗೂ ಇರ್ತಾನೆ. ಇದು ಬಹಳ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲ. ನಿಮ್ಮ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ. ಮತ್ತೆ ನಿಮಗೆ ಮನಸ್ಸಲ್ಲಿ ಒಂದಿರ್ತದೆ, ಅದನ್ನು ಹೇಳಕ್ಕಾಗದೆ ಒದ್ದಾಡ್ತಾ ಇರ್ತೀರಿ. ಇನ್ನು ಬಾಡಿ ಹೀಟ್ ಇಂದನೂ ಕೂಡ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಸ್ವಲ್ಪ ತಂಪಾಗಿ ಇಟ್ಕೊಳ್ಳಿ ದೇಹನ. 15ರ ನಂತರ 9ನೇ ಮನೆಗೆ ಹೋಗ್ತಾನೆ ಸೂರ್ಯ. 9ನೇ ಮನೆಗೆ ಹೋದಾಗ ನಿಮಗೆ ಸ್ವಲ್ಪ ಅದೃಷ್ಟ ಅಂತ ಹೇಳ್ಬೋದು. ಸೂರ್ಯ ಪಾಪಗ್ರಹ ಆಗಿರೋದ್ರಿಂದ 9ನೇ ಮನೆಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ. ಎಸ್ಪೆಷಲಿ ಅಥಾರಿಟೇಟಿವ್ ಫಿಗರ್ಸ್ ಇಂದ ಅಂದ್ರೆ ನಿಮ್ಮ ಸೀನಿಯರ್ಸ್ ಅಟ್ ವರ್ಕ್, ಮ್ಯಾನೇಜರ್ಸ್, ಇವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಪ್ರೈವೇಟ್ ಕಂಪ್ನಿನಲ್ಲಿದ್ದರೆ, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇದ್ರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಪ್ರಶಂಸೆ ಮಾಡ್ತಾರೆ. ನೀವು ಮಾಡೋ ಕೆಲಸನ ಗುರುತಿಸ್ತಾರೆ. ಅದರಿಂದ ನಿಮಗೆ ಕೀರ್ತಿ ಲಾಭ ಇದೆ ಕೆಲಸದ ಜಾಗದಲ್ಲಿ. ಮತ್ತೆ ಲಕ್ ಕೂಡ ನಿಮ್ಮನ್ನ ಫೇವರ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಕುಜ ಪೂರ್ತಿ ತಿಂಗಳು ಧನಸ್ಸು ರಾಶಿಲೇ ಇರ್ತಾನೆ. ನಿಮ್ಮ 8ನೇ ಮನೆಯಲ್ಲೇ ಇರ್ತಾನೆ. ಇದು ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲ ಕುಜನಿಗೂ. ನಿಮಗೆ BP ಏನಾದರೂ ಇಶ್ಯೂಸ್ ಇದ್ರೆ ಸ್ವಲ್ಪ ಶೂಟ್ ಅಪ್ ಆಗ್ಬೋದು. ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಬೇಡಿ, ಆ ಸಮಸ್ಯೆ ಆಗತ್ತೆ. ಮತ್ತೆ ಬ್ಲಡ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಏನಾದರೂ ಇನ್ಫೆಕ್ಷನ್ ಕಂಡು ಬಂತು ಅಂತಂದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಇಗ್ನೋರ್ ಮಾಡ್ಕೋಬೇಡಿ.
ಇನ್ನು ನೆಕ್ಸ್ಟ್ ಬುಧ 7ನೇ ತಾರೀಕಿನವರೆಗೂ 7ನೇ ಮನೆಯಲ್ಲಿರ್ತಾನೆ. ಇದು ಬುಧನಿಗೆ ಒಳ್ಳೆ ಜಾಗ ಅಲ್ಲ. 7ನೇ ತಾರೀಕುವರೆಗೂ ಬುಧ ವಕ್ರಗತಿಯಲ್ಲಿ ಕೂಡ ಇರ್ತಾನೆ. 8ನೇ ತಾರೀಕಿನಿಂದ ವಕ್ರಗತಿಯನ್ನು ತ್ಯಾಗ ಮಾಡ್ತಾನೆ. ಸೊ 7ನೇ ಮನೆಯಲ್ಲಿ ಬುಧ ವಕ್ರವಾಗಿದ್ರೆ ಆಪೋಸಿಟ್ ಸೆಕ್ಸ್ ಅವ್ರ ಜೊತೆ ನೀವು ಮಾತಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಬೇಕು. ನೀವು ಮಾತಾಡೋದನ್ನ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಎಸ್ಪೆಷಲಿ ನೀವು ಮೇಲ್ ಆಗಿದ್ರೆ, ಗಂಡಸರಾಗಿದ್ರೆ ಹೆಂಗಸರ ಹತ್ರ ಮಾತಾಡುವಾಗ ನೀವು ಅವ್ರ ಜೊತೆ ಫ್ಲರ್ಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಭಾವನೆ ಬರುತ್ತೆ ಅವರಿಗೆ. ಎಸ್ಪೆಷಲಿ ಕೆಲಸದಲ್ಲಿ ನೀವೇನ ಸೀನಿಯರ್ ಇದ್ದು ಜೂನಿಯರ್ ಯಾವ್ದಾದ್ರು ಗರ್ಲ್ಸ್ ಇದ್ರೆ ತುಂಬಾ ಕೇರ್ಫುಲ್ ಆಗಿ ಬಿಹೇವ್ ಮಾಡಿ ಅವ್ರ ಜೊತೆ. ಮತ್ತೆ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಮಾತಿನಿಂದ ನಷ್ಟ. ಏನೇನೋ ಮಾತು ಕೊಡಕ್ ಹೋಗ್ಬೇಡಿ, ಕೊಟ್ಟ ಮೇಲೆ ಅದು ಉಳಿಸ್ಕೊಳ್ಳುವಾಗ ನಿಮಗೆ ಲಾಸ್ ಆಗುತ್ತೆ. 8ನೇ ತಾರೀಕಿನಿಂದ ಬುಧ ನಿಮ್ಮ 8ನೇ ಮನೆ ಅಂದರೆ ಧನಸ್ಸು ರಾಶಿಗೆ ಹೋಗ್ತಾನೆ. ಬುಧ ಧನಸ್ಸು ರಾಶಿ ಅಂತಲ್ಲ, 8ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ. ನಿಮ್ಮ ಹಿಡ್ಡನ್ ಟ್ಯಾಲೆಂಟ್ಸ್ ಹೊರಗಡೆ ಬರುತ್ತೆ, ನಿಮ್ಮ ಸ್ಕಿಲ್ ಸೆಟ್ಸ್ ಹೊರಗಡೆ ಬರುತ್ತೆ. ನಿಮ್ಮ ಕೈಗಳಲ್ಲಿ ಮಾಡುವಂತ ಕೆಲಸಗಳು, ಎಸ್ಪೆಷಲಿ ಟೈಪಿಂಗ್ ಇರ್ಬೋದು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಅವಾಗ ತುಂಬಾ ಸ್ವಿಫ್ಟ್ ಆಗಿ ಕೆಲಸ ಮಾಡ್ತೀರಿ. ಇದರಿಂದ ಅಪ್ರಿಸಿಯೇಷನ್ ಕೂಡ ಬರುತ್ತೆ ಮೇಲಧಿಕಾರಿಗಳಿಂದ. ಶುಕ್ರ 18ನೇ ತಾರೀಕುವರೆಗೂ ವೃಶ್ಚಿಕ ರಾಶಿಯಲ್ಲಿ ಅಂದ್ರೆ ನಿಮ್ಮ 7ನೇ ಮನೇಲಿ ಇರ್ತಾನೆ. 7ನೇ ಮನೆ ಶುಭ ಸ್ಥಾನ ಅಲ್ಲ ಶುಕ್ರನಿಗೆ. ನಿಮಗೆ 7ನೇ ಮನೆಯಲ್ಲಿ ಇರೋದ್ರಿಂದ ಎಸ್ಪೆಷಲಿ ಆಪೋಸಿಟ್ ಸೆಕ್ಸ್ ಜೊತೆ ಜಗಳಗಳು ತೋರಿಸ್ತಾ ಇದೆ. ಬುಧ ಕೂಡ 7ನೇ ತಾರೀಕುವರೆಗೂ ಅದನ್ನೇ ತೋರಿಸ್ತಿದ್ದಾನೆ. ಸೊ ಆಪೋಸಿಟ್ ಸೆಕ್ಸ್ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಿ, ಮಾತುಕತೆ ಯೋಚನೆ ಮಾಡಿ ಆಡಿ, ಕ್ಲಿಯರ್ ಆಗಿ ಹೇಳ್ಬಿಡಿ. ಏನೇನೋ ಗೂಢಾರ್ಥ ಇಟ್ಕೊಂಡು ಹೇಳಕ್ ಹೋಗ್ಬೇಡಿ. 19ನೇ ತಾರೀಕಿನಿಂದ ಶುಕ್ರ ಕೂಡ ಧನಸ್ಸು ರಾಶಿಗೆ ಹೋಗ್ತಾನೆ. 8ನೇ ಮನೆಯಲ್ಲಿ ಶುಕ್ರ ಒಳ್ಳೆ ಸ್ಥಾನ. ಅಲ್ಲಿ ನಿಮಗೆ ಗುಪ್ತ ಹಣ ದೊರೆಯಬಹುದು, ಯಾವ್ದಾದ್ರು ಗುಪ್ತ ನಿಧಿ ಸಿಗಬಹುದು. ಇಲ್ಲ ಯಾವಾಗೋ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತೀರಿ, ಅದನ್ನ ಮರೆತೇ ಹೋಗಿರ್ತೀರಿ ನೀವು. ಆ ದುಡ್ಡು ಇವಾಗ ನಿಮ್ಗೆ ರಿಟರ್ನ್ಸ್ ಆಗುತ್ತೆ ಇವಾಗ. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಹಿಡ್ಡನ್ ಆಸೆಗಳಿದ್ರೆ ಇಟ್ಕೊಂಡಿರ್ತೀರಿ, ನಾನು ಇದನ್ನ ಮಾಡ್ಬೇಕು ಅಂತ, ಅದನ್ನ 18ನೇ ತಾರೀಕಿನಿಂದ ಈ ತಿಂಗಳು ಮುಗಿಯೋಷ್ಟವರೆಗೂ ನೀವು ಅದನ್ನ ತೀರಿಸ್ಕೊಳ್ಬಹುದು ಆ ಆಸೆಗಳನ್ನ. ಆದ್ರೆ ಏನ್ ಆಸೆ ಇದೆ ಅನ್ನೋದನ್ನ ಅದು ನೈತಿಕನ ಅನೈತಿಕನ ಅಂತ ಯೋಚನೆ ಮಾಡಿ, ಮಾಡ್ಬೇಕಾ ಬೇಡವಾ ಸೊಸೈಟಲ್ ನಾರ್ಮ್ಸ್ ಪ್ರಕಾರ ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು ನೀವು. ಇನ್ನು ಶನಿ ನಿಮ್ಮ 10ನೇ ಮನೆಯಲ್ಲಿದ್ದಾನೆ. 10ನೇ ಮನೆಯಲ್ಲಿ ಶನಿ ಅಷ್ಟೊಂದು ಒಳ್ಳೆಯದಲ್ಲ. ಕೆಲಸದಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಇನ್ನಷ್ಟು ಮಾಡ್ತಾನೆ ಇರಬೇಕಾಗತ್ತೆ. ರಿವಾರ್ಡ್ ಸ್ವಲ್ಪ ಕಮ್ಮಿನೇ ಇರುತ್ತೆ. ಮತ್ತೆ ಶನಿ ನಿಧಾನವಾಗಿ ಫಲಗಳನ್ನ ಕೊಡ್ತಾನೆ. ಗುರು ನಿಮ್ಮ 12ನೇ ಮನೇಲಿ ಇರ್ತಾನೆ. ವಿಪರೀತ ಖರ್ಚಿರುತ್ತೆ ನಿಮಗೆ. ಎಕ್ಸ್ಟ್ರಾವೆಗೆಂಟ್ ಅಂತೂ ಆಗಕ್ಕೆ ಹೋಗ್ಬೇಡಿ. ಅದು ಆಗ್ಲೇಬೇಕು ಅನ್ನೋ ಖರ್ಚಿದ್ರೆ ಮಾಡಿ. ನೀವೇ ಏನೇನೋ ಎಕ್ಸ್ಟ್ರಾವೆಗೆನ್ಸ್ ತೋರ್ಸಕ್ ಹೋಗಿ ಅನವಶ್ಯಕವಾಗಿರೋ ವಸ್ತುಗಳಿಗೆ ಖರ್ಚು ಮಾಡಬೇಡಿ. ಕೇತು ನಿಮ್ಮ 5ನೇ ಮನೆಯಲ್ಲಿದ್ದಾನೆ. ಹೊಟ್ಟೆ ಬಗ್ಗೆ ಹುಷಾರಾಗಿರಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ. ಟೈಮಲ್ಲಿ ತಿನ್ಬೇಡಿ. ಇನ್ನು ರಾಹು ನಿಮ್ಮ 11ನೇ ಮನೆಯಲ್ಲಿದ್ದಾನೆ. ಇನ್ನು 18 ತಿಂಗಳು ಅಲ್ಲೇ ಇರ್ತಾನೆ. ಸೊ ರಾಹು ಫಲ ಚೆನ್ನಾಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದಿಲ್ಲ. ನಿಮ್ಗೆ ಏನು ಪ್ರತಿಫಲ ಕೊಡಬೇಕು ರಾಹು ಕೊಡ್ತಾನೆ. ಬೇರೆ ಯಾರು ಹಿಂದೇಟ್ ಹಾಕಿದ್ರು ರಾಹು ಅದನ್ನ ಕೊಡ್ತಾನೆ. ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕು, ಎಲ್ಲ ದೊಡ್ಡ ಗ್ರಹಗಳಂದ್ರೆ ಶನಿ, ಗುರು, ರಾಹು ಮತ್ತೆ ಕೇತುವಿನ ವಿಚಾರ ಅಂತ ಅನ್ನೋದಾದ್ರೆ ವರ್ಷ ಭವಿಷ್ಯವನ್ನು ಹೇಳಿದ್ದೀನಿ ಮೊದಲೇ. ಆ ವಿಡಿಯೋನ ಹೋಗಿ ನೋಡಿಲ್ಲ ಅಂತಂದ್ರೆ ನೋಡಿದ್ರೆ ಬೇಕಾದ್ರೆ ಇನ್ನೊಂದ್ಸತಿ ನೋಡಿ ರೆಫರ್ ಮಾಡ್ಕೋಬಹುದು, ಎರಡನ್ನು ಕಂಪೇರ್ ಮಾಡಿ. ಇನ್ನು ಈ ತಿಂಗಳಲ್ಲಿ ಶುಭ ದಿನಗಳು ಯಾವ್ದಾವ್ದು ಅಂತಂದ್ರೆ ನಿಮಗೆ 2ನೇ ತಾರೀಕಿಂದ 5ನೇ ತಾರೀಕುವರೆಗೂ ನಿಮ್ಮ ದೇಹಾರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀರಿ. ಯು ವಿಲ್ ಬಿ ಫಿಟ್ ಅಂಡ್ ಫೈನ್ ಇನ್ ದಟ್ ಪೀರಿಯಡ್. ಇನ್ನು 7ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ನಿಮ್ಮ ಅಣ್ಣ ತಮ್ಮಂದರಿಂದ, ಒಡ ಹುಟ್ಟಿದವರಿಂದ, ನಿಮ್ಮ ಮನೆಯವರಿಂದ ನಿಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ನಿಮ್ಮನ್ನ ಎನ್ಕರೇಜ್ ಮಾಡ್ತಾರೆ. ನೀವು ಆ ಟೈಮಲ್ಲಿ ಏನ್ ಕಾರ್ಯ ಬೇಕಾದ್ರೂ ಕೈಗೊಳ್ಳಬಹುದು. ಇನ್ನು 15ರಿಂದ 17ನೇ ತಾರೀಕುವರೆಗೂ ನಿಮಗೆ 6ನೇ ಸ್ಥಾನದಲ್ಲಿ ಚಂದ್ರ ಇರ್ತಾನೆ. ಈ ಸ್ಥಾನದಲ್ಲಿದ್ರೆ ನಿಮ್ಮ ರುಟೀನ್ ವರ್ಕ್ ತುಂಬಾ ಆರ್ಗನೈಸ್ಡ್ ಆಗಿರುತ್ತೆ. ನೀವು ಎನರ್ಜೆಟಿಕ್ ಆಗಿರ್ತೀರಾ. ನಿಮಗೆ ಕೆಲಸ ಮಾಡೋದಕ್ಕೆ ಎಂತೂಸಿಯಸಮ್ ಚೆನ್ನಾಗಿರುತ್ತೆ. ಇನ್ನು 23ರಿಂದ 25ವರೆಗೂ 10ನೇ ಮನೆಯಲ್ಲಿ ನಿಮ್ಮ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಪ್ರೋಗ್ರೆಸ್ನ ನೀವು ಕಾಣಬಹುದು. ನಿಮ್ಮ ಎಫರ್ಟ್ಸ್ಗೆ ಸಪೋರ್ಟ್ ಸಿಗುತ್ತೆ. ನಿಮ್ಮ ಕೊಲೀಗ್ಸ್ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸೀನಿಯರ್ಸ್ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ 25ರಿಂದ 27ವರೆಗೂ ನಿಮಗೆ ಲಾಭದ ಮನೆಯಲ್ಲಿ ಚಂದ್ರ ಇರ್ತಾನೆ. ನೀವು ಮಾಡಿದ ಕೆಲಸಕ್ಕೆ ನಿಮಗೆ ಲಾಭ ಸಿಗುತ್ತೆ. ಹಣನ ನೀವು ಉಳಿಸ್ಕೋಬಹುದು. ಮತ್ತೆ ಬೇರೆ ಎಲ್ಲಾದ್ರೂ ನಿಮ್ಗೆ ಹಣ ಬಾಕಿ ಇದ್ರೆ ಅದು ನಿಮ್ಮ ಕೈ ಸೇರುತ್ತೆ. ಇನ್ನು ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ಯಾವುದು ಅಂತಂದ್ರೆ 5ನೇ ತಾರೀಕಿಂದ 7ನೇ ತಾರೀಕು, 10ರಿಂದ 12, 12ರಿಂದ 15, 17ರಿಂದ 19, 19ರಿಂದ 21, 21ರಿಂದ 23, 27ರಿಂದ 30, 30ರಿಂದ ಮುಂದಿನ ತಿಂಗಳು 1ನೇ ತಾರೀಕುವರೆಗೂ ನೀವು ಈ ದಿನಗಳಲ್ಲಿ ಹುಷಾರಾಗಿರ್ಬೇಕು. ಯಾವ್ದಾದ್ರೂ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋದಾಗ್ಲಿ, ಇಂಪಾರ್ಟೆಂಟ್ ಕೆಲಸ ಮಾಡೋದಾಗ್ಲಿ ಈ ದಿನದಲ್ಲಿ ಮಾಡಕ್ ಹೋಗ್ಬೇಡಿ. ಪೋಸ್ಟ್ಪೋನ್ ಮಾಡಿ. ಒಳ್ಳೆ ದಿನಗಳ ಲಿಸ್ಟಲ್ಲಿ ಹೇಳಿದ್ದೀನಲ್ಲ ಆ ಡೇಟಲ್ಲಿ ಸಾಧ್ಯ ಆಗೋ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಅದನ್ನ ಮಾಡಲೇಬೇಕು ಅಂತ ಅನ್ನೋದಾದ್ರೆ ಪೋಸ್ಟ್ಪೋನ್ ಮಾಡಕ್ ಹೋಗ್ಬೇಡಿ. ನೀವು ಎಫರ್ಟ್ ಹಾಕ್ಲೇಬೇಕಾಗತ್ತೆ. ಆಮೇಲೆ ಅದ್ರ ಕಾನ್ಸಿಕ್ವೆನ್ಸಸ್, ರಿವಾರ್ಡ್ಸ್ ಫೇಸ್ ಮಾಡಬೇಕಾಗತ್ತೆ. ಮುಂದಕ್ಕೆ ಆಗೋವಂಥದ್ದಾದ್ರೆ ಹಾಕಿ.
ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ರೆ ನನ್ನ ಕೇಳಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜನ್ಮ ಜಾತಕದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ತಿಳ್ಕೋಬಹುದು. ನಾನು ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.